ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಖಂಡಿಸಿದ ವಾಹಿನಿ. ನಾನು ನಿಮ್ಮ ಐಜಿನಗೌಡ. ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ಮೀಸಲು ಮತಕ್ಷೇತ್ರದ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ನೂತನವಾಗಿ ರಚನೆಗೊಂಡಂತಹ ಒಂದು ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಇದೆ. ಪ್ರಧಾನಮಂತ್ರಿಗಳಾದಂತಹ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಕರ್ನಾಟಕದ ಎಲ್ಲ ಸಂಸದರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮುರಳಿ ಮನೋಹರ್ ಜೋಶಿಯವರು, ಶೋಭಾ ಕರಂದ್ಲಾಜೆಯವರು, ಬಿ ಸೋಮಣ್ಣವರು, ಕುಮಾರಸ್ವಾಮಿಯವರು, ಈ ಎಲ್ಲ ಸಚಿವರುಗಳಿಗೆ, ನೂತನ ಕೇಂದ್ರ ಸಚಿವರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಡೆಲ್ಲಿ ದರ್ಬಾರ್ನಲ್ಲಿದ್ದರು 3 ದಿನಗಳ ಕಾಲ. ಸದ್ಯ ಡೆಲ್ಲಿ ದರ್ಬಾರನ್ನು ಮುಗಿಸಿ ರಾಜಧಾನಿಗೆ ಮರಳಿದ್ದಾರೆ. ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಕುಟುಂಬ ಪರಿವಾರ ಸಮೇತರಾಗಿ ತೆರಳಿದರು ಡೆಲ್ಲಿಗೆ. ಅವರೊಂದಿಗೆ ಮಾಜಿ ಶಾಸಕರಾದಂತಹ ನಂದೇಳಿ ಹಾಲಪ್ಪನವರು, ಪುರಸಭೆ ಮಾಜಿ ಅಧ್ಯಕ್ಷರಾದಂತಹ ವಾರದ್ ಗೌಸ್ಮೋದ್ದೀನ್, BJPಯ ಮುಖಂಡರಾದಂತಹ ಎನ್ ಕೋಟೆಪ್ಪ ಸೇರಿದಂತೆ ಅನೇಕರು ಕೂಡ ತೆರಳಿದರು ಡೆಲ್ಲಿಗೆ ಕೃಷ್ಣಾ ನಾಯ್ಕರವರೊಂದಿಗೆ. ಅಖಂಡ ಬಳ್ಳಾರಿ ಜಿಲ್ಲೆಯ BJPಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಶ್ರೀರಾಮುಲುರವರ ಸೋಲಿನ ನೋವಿನ ಮಧ್ಯೆಯೂ ಕೂಡ ನೂತನ ಕೇಂದ್ರ ಸಚಿವರನ್ನು ಅಭಿನಂದಿಸುವುದರ ಮೂಲಕ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಡೆಲ್ಲಿ ದರ್ಬಾರಿನಲ್ಲಿ 3 ದಿನಗಳ ಕಾಲವನ್ನು ಕಳೆದಿದ್ದಾರೆ. 3 ದಿನಗಳು ರಾಜಧಾನಿಗೆ ಆಗಮಿಸಿದ್ದಾರೆ. ಶಾಸಕರಾಗಿ ಕೃಷ್ಣಾ ನಾಯ್ಕರವರು ಈಗಾಗಲೇ 1 ವರ್ಷ ಗತಿಸಿತು. 1 ವರ್ಷಗಳ ಕಾಲವನ್ನು ಕಳೆದರು. ಯಾವುದೇ ಒಬ್ಬ ಜನಪ್ರತಿನಿಧಿಗೆ 1 ವರ್ಷಗಳ ಕಾಲ ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ. ಹೊಸದಾಗಿ ಗೆದ್ದಂತಹ ಜನಪ್ರತಿನಿಧಿಗಳು ಆ ಕ್ಷೇತ್ರದ ಆಗು ಹೋಗುಗಳನ್ನು, ಸಾಧಕ ಬಾಧಕಗಳನ್ನು ತಿಳಿದುಕೊಂಡು ಅಭಿವೃದ್ಧಿಯತ್ತ ಗಮನಹರಿಸುವಂತಹ ಸಮಯ 1 ವರ್ಷಗಳ ಕಾಲ ಹನಿಮೂನ್ ಪೀರಿಯಡು. ಈ ಹನಿಮೂನ್ ಪೀರಿಯಡ್ನಲ್ಲಿ ಈಗಾಗಲೇ ಹನಿಮೂನ್ ಪೀರಿಯಡನ್ನು ಮುಗಿಸಿದ್ದಾರೆ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು. ಇನ್ನು ಮುಂದೆ ಅವರಿಗೆ ಕ್ಷೇತ್ರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾದಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸುವಂತಹದ್ದು, ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಿಕೊಡುವಂತಹ ಜವಾಬ್ದಾರಿ ಕೃಷ್ಣಾ ನಾಯ್ಕರಿಗೆ ಬರಬೇಕಾಗಿದೆ. 1 ವರ್ಷಗಳ ಕಾಲ ಯಾವುದೇ ಗಂಭೀರ ಸಮಸ್ಯೆಗಳು ಕೂಡ ಚರ್ಚೆಯಾಗಿಲ್ಲ. ಗಂಭೀರ ಸಮಸ್ಯೆಗಳ ಬಗ್ಗೆ ಯಾವುದೇ ಸಭೆ ಸಮಾರಂಭಗಳು ಕೂಡ ನಡೆದಿಲ್ಲ. ಇನ್ನು ಮುಂದೆ ಕೃಷ್ಣಾ ನಾಯ್ಕರವರ ಹೆಗಲೇರಿದೆ ಬಹುದೊಡ್ಡ ಜವಾಬ್ದಾರಿಗಳು. 1 ವರ್ಷದ ನಂತರ ಏನೆಲ್ಲ ಆಗಬೇಕು, ಕ್ಷೇತ್ರದ ಜನಸಾಮಾನ್ಯರಿಗೆ, ಕ್ಷೇತ್ರದ ಮತದಾರರಿಗೆ, ಕ್ಷೇತ್ರದ ಸರ್ವರಿಗೂ ಕೂಡ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಯಾರ್ಯಾರ ವೈಯಕ್ತಿಕ ಅಭಿವೃದ್ಧಿ, ಯಾವ್ಯಾವ ರಂಗದ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಅಭಿವೃದ್ಧಿಯ ಕೊರತೆಗಳಿವೇನೆ ಎನ್ನುವಂಥದ್ದನ್ನು ಚರ್ಚಿಸುವಂತಹದ್ದು. ಮೇಲಿಂದ ಮೇಲೆ ಅಧಿಕಾರಿಗಳ ಸಭೆಗಳನ್ನು ನಡೆಸುವುದರ ಮೂಲಕ ಅವರಿಗೆ ಸೂಕ್ಷ್ಮತೆಯ ಸೂಚನೆಗಳನ್ನು ನೀಡುವಂತಹ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದಂತಹ ಒಂದು ಕಾಲಘಟ್ಟ. ಕೃಷ್ಣಾ ನಾಯ್ಕರು 1 ವರ್ಷಗಳ ಕಾಲ ಅವರನ್ನು ಫ್ರೀಯಾಗಿ, ಯಾವುದೇ ಒಂದು ಹೊಸದಾಗಿ ಗೆದ್ದಂಥವರು ಎಲ್ಲವನ್ನು ತಿಳಿದುಕೊಳ್ಳಬೇಕಾದ್ರೆ 1 ವರ್ಷ ಕಾಲ ಬೇಕಾಗುತ್ತೆ. ಅಂತಹ ಒಂದು ಹನಿಮೂನ್ ಪೀರಿಯಡನ್ನು ಈಗಾಗಲೇ ಮುಗಿಸಿದ್ರು. 1 ವರ್ಷ ಜವಾಬ್ದಾರಿಯಿಂದ ಕೃಷ್ಣಾ ನಾಯ್ಕರವರು ಶಾಸಕರ ಸ್ಥಾನದ ಜವಾಬ್ದಾರಿಯನ್ನು ಗಂಭೀರವಾಗಿ ನಿರ್ವಹಿಸುವಂತಹ ಒಂದು ಕಾಲಘಟ್ಟ. ಪಕ್ಷದ ಸಂಘಟನೆ, ಕಾರ್ಯಕರ್ತರ ಸಭೆಗಳು, ಸಾರ್ವಜನಿಕರ ಸಭೆಗಳು, ಅಧಿಕಾರಿಗಳ ಸಭೆಗಳು, ಶೈಕ್ಷಣಿಕ, ನೀರಾವರಿ, ಶಿಕ್ಷಣ ಸೇರಿದಂತೆ ರೈತಾಪಿ ವರ್ಗದ ಕುಂದು ಕೊರತೆಗಳ ಬಗ್ಗೆಯೂ ಕೂಡ ಗಂಭೀರವಾಗಿ ಪರಿಗಣಿಸಿ ಆಡಳಿತವನ್ನು ನಡೆಸುವಂತಹ ಒಂದು ಜವಾಬ್ದಾರಿ ಕೃಷ್ಣಾ ನಾಯ್ಕರ ಮೇಲಿದೆ. ಕಾದು ನೋಡೋಣ ಇನ್ನು ಮುಂದಿನ ಗಂಭೀರ ಹೆಜ್ಜೆಗಳನ್ನು. ರಾಜ್ಯದಲ್ಲಿ ಆಡಳಿತ ಪಕ್ಷವಾಗಿದ್ದರೂ ಕೂಡ ಹೂವಿನಡಗಲಿ ಕ್ಷೇತ್ರದಲ್ಲಿ ಮಾತ್ರ ವಿರೋಧ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಕ್ಷವು ಕೂಡ ಮೈ ಕೊಡಬಿಕೊಂಡು ಗೆಲುವಿನ ಹುಮ್ಮಸ್ಸಿನಲ್ಲಿ ಮೇಲೆದ್ದು ನಿಂತಿದೆ.
ಏನು ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ರವರ ಗೆಲುವಿನ ಲೀಡನ್ನು ನೀಡಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು, ಅದೇ ರೀತಿಯಾಗಿ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಏನು ಚಂದ್ರಶೇಖರ್ ಪಾಟೀಲ್ ರವರ ಗೆಲುವಿನ ಒಂದು ಹರ್ಷ ಖುಷಿಯಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಅತ್ಯಂತ ಹುರುಪಿನಲ್ಲಿದೆ, ಮೈ ಕುಡಿವಿಕೊಂಡು ಎದ್ದು ನಿಂತಿದೆ. 1 ವರ್ಷಗಳ ಕಾಲ ಸೋಲಿನ ಒಂದು ಕಹಿ ಘಟನೆಯಿಂದ ಹೊರಬರೋದಕ್ಕೆ ಟೈಮ್ ಬೇಕಾಗಿತ್ತು. 1 ವರ್ಷವನ್ನು ಕಳೆದಂತಹ ಕಾಂಗ್ರೆಸ್ ಕೂಡ ಸಂಘಟನೆ ಮೂಲಕ ಮತ್ತೆ ಗಟ್ಟಿಗೊಂಡಿದೆ. ಹೋರಾಟದ ಕಾರಣಗಳನ್ನು ಹುಡುಕ್ತಾ ಇದೆ. ಹೋರಾಟಕ್ಕೆ ಅಣಿಯಾದಾಗ ಆಡಳಿತ ನಡೆಸುವಂತಹ ಕೃಷ್ಣ ನಾಯ್ಕರವರ ಬೆಂಬಲಕ್ಕೆ ನಿಲ್ಲುವಂತಹ ಒಂದು ಸೈನ್ಯವೂ ಕೂಡ ಬೇಕಾಗುತ್ತೆ. ಸುಖದಲ್ಲಿದ್ದಾಗ ಕೃಷ್ಣ ನಾಯ್ಕರೊಂದಿಗೆ ಎಲ್ಲವನ್ನ ಹಂಚಿಕೊಂಡು ಮಜಾ ಮಾಡಿ ಅವರೊಂದಿಗೆ ಖುಷಿಯಲ್ಲಿದ್ದು ಕೃಷ್ಣ ನಾಯ್ಕರಿಗೆ ಕಷ್ಟ ಬಂದಾಗ ಅವರಿಗೆ ಕೈ ಕೊಡುವಂತಹ ಸಂದರ್ಭಗಳು ಕೂಡ ಉಂಟಾಗಬಹುದು. ಅದೆಲ್ಲದರಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕೃಷ್ಣ ನಾಯ್ಕರವರು ಪಕ್ಷ ಸಂಘಟನೆ ಮೂಲಕ ನಿಷ್ಠಾವಂತ ಕಾರ್ಯಕರ್ತರನ್ನು ಹುಡುಕುವುದರ ಮೂಲಕ ಪಕ್ಷದ ಸಂಘಟನೆ ಮಾಡುವಂತಹ